ಓಕೆ ಹಲೋ ಸ್ಟೂಡೆಂಟ್ಸ್. ಹಲೋ. ಸೊ ಈಗ ಬಹಳಷ್ಟು ಜನ ನಿಮ್ಮದು ಡಿಗ್ರಿ ಎಕ್ಸಾಮ್ ಮುಗಿಸಿ, ಓಕೆ. ಸೊ ಡಿಗ್ರಿ ಎಕ್ಸಾಮ್ ಮುಗಿಸಿ ನೆಕ್ಸ್ಟ್ ಏನು ಮಾಡ್ಬೇಕಂತ ಮಾಡಿರ್ತೀರಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವಾರ ಬರೋದು, ಡಿಗ್ರಿ ಕಂಪ್ಲೀಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೋದು ನೆಕ್ಸ್ಟ್ ಏನು ತೊಗೋಬೇಕಂತ ಮಾಡಿರಿ, ಜಾಬ್ ತೊಗೋಬೇಕಂತ ಭಾಳ ಜನ ಪ್ಲ್ಯಾನ್ ಮಾಡತ್ತೀರಿ. ಸೊ ಡಿಗ್ರಿ ಮುಗಿಸಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೋದು ಜಾಬ್ ತೊಗೋಕೊಂಡು ಮಾಡ್ರಿ. ನೀವು ಈ ಸದ್ಯಕ್ಕೆ ಯಾವುದ್ರ ಡಿಗ್ರಿ ಮಾಡ್ತಿರ್ಬೋದು. ಫಾರ್ ಎಕ್ಸಾಂಪಲ್ BCA ಮಾಡ್ತಿರ್ಬೋದು, BCom ಮಾಡ್ತಿರ್ಬೋದು, BBA ಮಾಡ್ತಿರ್ಬೋದು, ಸೊ ಎನಿ ಅದರ್ ಡಿಗ್ರಿ ಅಥವಾ BA ಮಾಡ್ತಿರ್ಬೋದು. ಸೊ ಈ ಟೈಪ್ ಯಾವುದ್ರ ಡಿಗ್ರಿ ಮಾಡಿ ನೆಕ್ಸ್ಟ್ ನಿಮ್ಮ ಪ್ಲ್ಯಾನ್ ಜಾಬ್ ತೊಗೊಳಂಗಿದ್ರ. ಸೊ ಜಾಬ್ ಅನ್ಕೊಳ್ಳೋಣ ನಿಮ್ಮ ತಲೆಗೆ, ಡಿಗ್ರಿ ಮುಗಿಸಿ ಜಾಬ್ ಅನ್ಕೊಳ್ಳೋಣ ನಿಮ್ಮ ತಲೆ ಒಳಗಡೆ ಏನೇನು ಬರ್ಬೋದು ಜಾಬ್ ಅಂದ್ರೆ. ಸೊ ಜಾಬ್ ಡಿಗ್ರಿ ಮುಗಿದ್ಮೇಲೆ ಜಾಬ್ ಒಳಗಡೆ ಏನೇನು ಚೂಸ್ ಮಾಡ್ಬೋದು. ಯು ಮೈ ಗೋ ಫಾರ್ ಬ್ಯಾಂಕಿಂಗ್ ಸೆಕ್ಟರ್, SSC, RRB ಎಕ್ಸಾಮ್ಸ್, IBPS ಎಕ್ಸಾಮ್ಸ್ ಅಂಥವು ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರಿಬೋದು, SSC ಬರಿಬೋದು, ರೈಲ್ವೆ ಎಕ್ಸಾಮ್ಸ್ ಬರಿಬೋದು, FDC, SDC ಬರಿಬೋದು, KS, KPS, IAS, ಅಥವಾ ಟೀಚಿಂಗ್ ಬರ್ಬೇಕಂದ್ರೆ ನೆಟ್ ಸೆಟ್ ಎಕ್ಸಾಮು ಅಥವಾ LIC ಎಕ್ಸಾಮು. ಓಕೆ, ಅಂಥವು ಎಷ್ಟೊಂದು ಎಕ್ಸಾಮ್ ಅದಾವೆ, ಎಷ್ಟೊಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅದಾವೆ, ಫ್ರಮ್ ಪೊಲೀಸ್ ಕಾನ್ಸ್ಟೇಬಲ್ ಟು IAS. ಸೊ ಎಲ್ಲ ಎಕ್ಸಾಮ್ ಒಳಗಡೆನು ಇವೇನು ನೀವು ಪ್ಲಾನ್ ಮಾಡತ್ತಿರಲ್ಲ, ನಾ ಬ್ಯಾಂಕಿಂಗ್ ಹೋಗ್ಬೇಕು, ನಾ SSC ಹೋಗ್ಬೇಕು, LIC ಹೋಗ್ಬೇಕು, ರೈಲ್ವೆ ಹೋಗ್ಬೇಕು, FDC, SDC ಹೋಗ್ಬೇಕು, ಅಥವಾ PWD ಒಳಗಡೆ ಹೋಗ್ಬೇಕು, ಅಥವಾ ಆ ಎಕ್ಸಾಮು, ಅಥವಾ RTO ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಫುಡ್ ಡಿಪಾರ್ಟ್ಮೆಂಟು. ಸೊ ಏನು ಗೌರ್ಮೆಂಟ್ ಎಕ್ಸಾಮ್ಸು, ಗೌರ್ಮೆಂಟ್ ಜಾಬ್ಸಿಗೇನು ಭಾಳಷ್ಟು ನೀವು ಪ್ಲಾನ್ ಮಾಡತ್ತೀರಿ, ಈ ಎಲ್ಲ ಜಾಬ್ನ ತೊಗೋಬೇಕಂತಂದ್ರು ನೀವೇನು ಬರೀಬೇಕಂದ್ರೆ ಯು ಶುಡ್ ರೈಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಎಲ್ಲ ಜಾಬ್ಸ್ ಇನ್ನ ಈಗ ಏನು ಹೇಳಿದ್ರಿ, ಯಾವ್ಯಾವ ಜಾಬ್ಸ್ ಹೇಳಿದೆ ನಾನು, ಬ್ಯಾಂಕಿಂಗ್ ಹೇಳಿದೆ, SSC, ರೈಲ್ವೆ, FDC, SDC, KS, KPS, IAS, ನೆಟ್ ಸೆಟ್, ಇವೆಲ್ಲ ಜಾಬ್ ಒಳಗಡೆನು ಏನು ಕಾಮನ್ ಅಂತಂದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಅದ್ರೊಳಗಡೆ ಸೆಲೆಕ್ಟ್ ಆಗ್ಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗ್ಬೇಕು. ಸೊ 1ನೇ ರೌಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆದ್ಮೇಲೆ ಇರುತ್ತೆ ಒಂದು ಗ್ರೂಪ್ ಡಿಸ್ಕಷನ್ ಇಟ್ಟಿರ್ತಾರೆ, ಥರ್ಡ್ ರೌಂಡ್ ಏನಿರುತ್ತೆ ಇಂಟರ್ವ್ಯೂ ಇರುತ್ತೆ. ಸೊ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ 3 ರೌಂಡ್ ಒಳಗಡೆ ನೀವು ಸೆಲೆಕ್ಟ್ ಆಗಿ ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನು ಮಾಡ್ತಾರೆ, ದೇ ವಿಲ್ ಸೆಲೆಕ್ಟ್ ಯು ಫಾರ್ ಅ ಜಾಬ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗಳು ಇವೆಲ್ಲ ಇರ್ತವೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೇಸ್ ಮಾಡ್ಬೇಕಂದ್ರೆ ಯು ಶುಡ್ ರೈಟ್ ದ ಎಕ್ಸಾಮ್, ದೆನ್ ಯು ಗಾಟ್ ಸೆಲೆಕ್ಟೆಡ್ ಆಫ್ಟರ್ ಗ್ರೂಪ್ ಡಿಸ್ಕಷನ್ ರೌಂಡ್, ಸೆಕೆಂಡ್ ರೌಂಡ್ ಯು ಶುಡ್ ಗೋ ಫಾರ್ ಥರ್ಡ್ ರೌಂಡ್ ಪರ್ಸನಲ್ ಇಂಟರ್ವ್ಯೂ, ಅದಾದ್ಮೇಲೆ ಯು ವಿಲ್ ಗೆಟ್ ಅ ಜಾಬ್. ಸೊ ಹಂಗಾರೆ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಅಪಿಯರ್ ಆಗ್ಬೇಕಂತ ಮಾಡ್ರಿ ಅಂದ್ರೆ ಯಾವ್ಯಾವ ಇಂಪಾರ್ಟೆಂಟ್. ನನ್ನ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಪ್ರಿಪರೇಷನ್ ಮಾಡತ್ತೀರಿ ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಮ್ಯಾಥ್ಸ್ ಇರುತ್ತೆ. ಮ್ಯಾಥ್ಸ್ ಅಂದ್ರೆ ಬೇಸಿಕ್ ಮ್ಯಾಥ್ಸ್ ಇರುತ್ತೆ. ಬೇಸಿಕ್ ಮ್ಯಾಥ್ಸ್ ಅಂದ್ರೆ 8, 9, 10 ಮ್ಯಾಥ್ಸ್ ಇರುತ್ತೆ. PUC ಫಸ್ಟ್ ಇಯರ್ ಒಂದು ಸ್ವಲ್ಪ ಸಿಂಪಲ್ ಟಾಪಿಕ್ಸ್ ಬರ್ತಾವೆ. ಸೊ ಇನ್ನು ಉಳಿದಿಲ್ಲ ಬೇಸಿಕಲಿ 8th, 9th, 10th ಮ್ಯಾಥ್ಸ್. ಸೊ ಬೇಸಿಕ್ ಮ್ಯಾಥ್ಸ್ ಇರುತ್ತೆ. ರೀಸನಿಂಗ್, ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಎಕ್ಸಾಮ್ನ ತಗೊಂಡ್ರೆ 100 ಮಾರ್ಕ್ಸಿಗೆ ಇರುತ್ತೆ ಪ್ರಿಲಿಮಿನರಿ ಬ್ಯಾಂಕ್ ಎಕ್ಸಾಮು. ಸೊ ಬ್ಯಾಂಕ್ ಎಕ್ಸಾಮ್ ಪ್ರಿಲಿಮಿನರಿ 100 ಮಾರ್ಕ್ಸಿಗೆ ಇರುತ್ತೆ. ಸೊ ಅದರೊಳಗಡೆ ಬೇಸಿಕ್ ಮ್ಯಾಥ್ಸ್ 100 ಮಾರ್ಕ್ಸಿಗೆ, ಔಟ್ ಆಫ್ 100 35 ಮಾರ್ಕ್ಸಿಗೆ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ ಬರುತ್ತೆ ರೀಸನಿಂಗ್. ಸೊ ರೀಸನಿಂಗ್ ಅಂದ್ರೆ ಇದು ಏನು ಹೊಸ ಸಬ್ಜೆಕ್ಟ್ ಸರ್ ರೀಸನಿಂಗ್ ಅಂತ ಆತ್ರಿ. ರೀಸನಿಂಗ್ ಮ್ಯಾಥ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತು, 8th, 9th, 10th ಮ್ಯಾಥ್ಸ್ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ. ರೀಸನಿಂಗ್ ಇದ್ರೊಳಗಡೆ ಏನಿರ್ತಾರೆ, ರೀಸನಿಂಗ್ ಒಳಗಡೆ ಏನಿರುತ್ತೆ ಅಂತಂದ್ರೆ, ಓಕೆ, ಸೊ ರೀಸನಿಂಗ್ ಒಳಗಡೆ ಏನ್ ಕೇಳ್ತಾರ ಅಂತಂದ್ರ ಬೇಸಿಕ್ ನಿಮ್ದು ಮೈಂಡ್ ಹೆಂಗ್ ವರ್ಕ್ ಆಗುತ್ತೆ, ನೀವು ಹೆಂಗ್ ಥಿಂಕ್ ಮಾಡ್ತೀರಿ. ಓಕೆ, ಪಜಲ್ಸ್ ಟೈಪ್ ಕ್ವಶನ್ ಇರ್ತಾವ. ಫಾರ್ ಎಕ್ಸಾಂಪಲ್ ಬ್ಲಡ್ ರಿಲೇಷನ್ಸ್ ಮೇಲೆ, ಹೌ ಈಸ್ ರಮೇಶಸ್ ಫಾದರ್ಸ್ ಅಂಕಲ್ಸ್ ನೆಫ್ಯೂ ರಿಲೇಟೆಡ್ ಟು ಸುರೇಶ್ if Suresh is the nephew's friend. ಈ ಟೈಪ್ ಏನಂಗೇನೋ ಕ್ವಶನ್ ಕೇಳ್ತಾರೆ. ನಾನು ತಿಳಿದೈತಿ, if Ramesh met Suresh and Suresh said to Ramesh that uncle is my father's son-in-law, then how is he related to Suresh? ಈ ಟೈಪ್ ಇಂಥವು ಕ್ವಶನ್ಸ್ ಕೇಳ್ತಾರೆ. ಬ್ಲಡ್ ರಿಲೇಷನ್ಸ್, ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಸೊ ಒನ್ ಟೈಪ್ ಪಜಲ್ ಟೈಪ್ ಇದ್ದಂಗೆ ಇರ್ತಾವೆ ಕ್ವಶನ್. ಅದೇನದು ರೀಸನಿಂಗ್. ಓಕೆ, ಸೊ ಇದು ಇಂಪಾರ್ಟೆಂಟ್. ಮ್ಯಾಥ್ಸ್ ಮತ್ತು ರೀಸನಿಂಗ್ ಇವೆರಡು ಸೆಕ್ಷನ್ಸ್ ಇರ್ತಾವೆ. ಇನ್ ಥರ್ಡ್ ಸೆಕ್ಷನ್ ಬರೋದು ಇಂಗ್ಲಿಷ್. ಇಂಗ್ಲಿಷ್ ಈಸ್ ಅನದರ್ ಸೆಕ್ಷನ್ ವೇರ್ ಮೆನಿ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್. ಫಾರ್ ಎಕ್ಸಾಂಪಲ್ ಪ್ಯಾರಾಗ್ರಾಫ್ ರೀಡಿಂಗ್, ಸಿಮಿಲರ್ ವರ್ಡ್ಸ್, ಆಂಟೋನಿಮ್ಸ್, ಸಿನೋನಿಮ್ಸ್, ಆಂಟೋನಿಮ್ಸ್. ಓಕೆ, ಅದ್ರ ಮೇಲೆ ಕ್ವಶನ್ಸ್ ಬರ್ತಾವೆ. ಸೆಂಟೆನ್ಸ್ ನ ರೀಅರೇಂಜ್ಮೆಂಟ್ ಇದ್ರ ಮೇಲೆ ಕ್ವಶನ್ಸ್ ಬರ್ತಾವೆ. ಇವೆಲ್ಲದ್ರಿಗೂ ಬರ್ತಾವೆ. ನೀವು ಯಾವ್ದಾರ ಎಕ್ಸಾಮ್ ಬರೀರಿ, ಬ್ಯಾಂಕ್, SSC, FDC, SDC, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, LIC ಎಕ್ಸಾಮ್, RTO ಎಕ್ಸಾಮ್, PWD ಎಕ್ಸಾಮ್. ಓಕೆ, ಟೀಚಿಂಗ್ ಬರ್ಬೇಕಂದ್ರೆ ನೆಟ್ ಸೆಟ್ ಎಕ್ಸಾಮ್ ಬರೀಬೇಕು. ಸೊ ಇವು ಯಾವ ಎಕ್ಸಾಮ್ ಬರೆದ್ರು ಎಲ್ಲಾದ್ರಿಗೂ ಇದು ಬಂದ ಬರುತ್ತೆ. ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಬಂದ ಬರುತ್ತೆ. ಸೊ ಇಂಗ್ಲಿಷ್ ಒಳಗಡೆ ಇದು ಬರುತ್ತೆ. ಸೊ ನೆಕ್ಸ್ಟ್ ಬರೋದು ಯಾವ್ದು, ಜನರಲ್ ನಾಲೆಜ್, GK.
ಸೊ ಜನರಲ್ ನಾಲೆಜ್ ಒಂದೊಂದು ಎಕ್ಸಾಮ್ಗಳು ಒಂದೊಂದು ಟೈಪ್ ಕೇಳ್ತಾರೆ. SSC ಒಳಗಡೆ ಬೇರೆ ಟೈಪ್ ಕೇಳ್ತಾರೆ, IAS ಎಕ್ಸಾಮ್ಗಳು ಬೇರೆ ಟೈಪ್ ಕೇಳ್ತಾರೆ, KS KPS ಒಳಗಡೆ ಬೇರೆ ಇರುತ್ತೆ. ಸೊ GK ಇಟ್ ಏನ್ರಿ ಡಿಫರ್ಸ್ ಫ್ರಮ್ ಎಕ್ಸಾಮ್ ಟು ಎಕ್ಸಾಮ್. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಎಕ್ಸಾಮ್, SSC, ರೈಲ್ವೆ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಬೇಸಿಕ್ GK ಕೇಳ್ತಾರೆ. GK ಅಂದ್ರೆ ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾರೆ, ಸದ್ಯಕ್ಕೆ ಜಗತ್ತೊಳಗಡೆ ಏನು ನಡೆಯುತ್ತಿದೆ ಅದ್ರ ಬಗ್ಗೆ ಕೇಳ್ತಾರ. ಪ್ಲಸ್ ಏನ್ ಕೇಳ್ತಾರ, ಕರೆಂಟ್ ಅಫೇರ್ಸ್ ಜೊತೆ ದೇ ಮೈಟ್ ಆಸ್ಕ್ ಹಿಸ್ಟ್ರಿ, ಸಮ್ ಹಿಸ್ಟ್ರಿ. ಆಮೇಲೆ ಬ್ಯಾಂಕ್ ಎಕ್ಸಾಮ್ ದೇ ಮೈಟ್ ಆಸ್ಕ್ ಅಬೌಟ್ ಎಕನಾಮಿಕ್ಸ್, ಕಾಮರ್ಸ್ ಬಗ್ಗೆ ಕ್ವಶನ್ ಕೇಳ್ತಾರ, ಫೈನಾನ್ಷಿಯಲ್ ಇಯರ್ ಬಗ್ಗೆ ಕ್ವಶನ್ ಕೇಳ್ತಾರ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ಸ್ ರೆಪೋ ರೇಟ್ ಹೆಂಗ್ ಚೇಂಜ್ ಆಗತ್ತೆ ಇವೆಲ್ಲ ಕ್ವಶನ್ ಕೇಳ್ತಾರ. ಓಕೆ, ದಿಸ್ ಈಸ್ ಜನರಲ್ ನಾಲೆಜ್. ಅಂಡ್ ಸಮ್ ನಾಲೆಜ್ ಅಬೌಟ್ ಕಂಪ್ಯೂಟರ್ಸ್. ಸೊ ಕಂಪ್ಯೂಟರ್ ಬೇಸಿಕ್ಸ್ ಎಲ್ಲದರಿಗೂ ಬೇಕಬೇಕು, ಎಲ್ಲಾ ಜಾಬ್ ಒಳಗಡೆ ಕಂಪ್ಯೂಟರ್ಸ್ ಬೇಕಬೇಕು. ಸೊ ಕಂಪ್ಯೂಟರ್ಸ್ ಒಳಗಡೆ ಏನ್ ಮಾಡ್ತಾರ, ದೇ ಮೈಟ್ ಆಸ್ಕ್ ಸಮ್ ಬೇಸಿಕ್ ಥಿಂಗ್ಸ್ ಅಬೌಟ್ ಏನ್ರಿ ಕಂಪ್ಯೂಟರ್, ಸಮ್ ಬೇಸಿಕ್ ಥಿಂಗ್ಸ್ ಅಬೌಟ್ ಕಂಪ್ಯೂಟರ್ ಇದನ್ನ ಕೇಳ್ತಾರ. ತಿಳಿತಾ? ಓಕೆ, ಸೊ ಇಷ್ಟೆಲ್ಲ ಇರುತ್ತೆ ಎಕ್ಸಾಮ್ ಒಳಗಡೆ. ಬೇಸಿಕ್ ಎಕ್ಸಾಮ್ ಒಳಗಡೆ ನೀವು ಯಾವ್ದಾರ ಎಕ್ಸಾಮ್ ಬರೀರಿ, ಬ್ಯಾಂಕ್, SSC, FDC, SDC ಎಲ್ಲಾ ಎಕ್ಸಾಮ್ಸ್ ಒಳಗಡೆ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಜನರಲ್ ನಾಲೆಜ್, ಕಂಪ್ಯೂಟರ್ ಬೇಸಿಕ್ಸ್ ಇವೆಲ್ಲಾನು ಇದ್ರೊಳಗಡೆ ಇದ್ದೇ ಇರ್ತಾವ. ಇದ್ರೊಳಗಡೆ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಯಾವ್ದಾರ ಬರೀತೀನಿ ಅಂದ್ರೆ ಇವೆಲ್ಲ ಟಾಪಿಕ್ಸ್ ಅದ್ರೊಳಗಡೆ ಇರ್ತಾವ. ಓಕೆ, ಇವೆಲ್ಲ ಎಕ್ಸಾಮ್ ಬ್ಯಾಂಕ್ ಎಕ್ಸಾಮ್ ಒಳಗಡೆ ಬರುತ್ತೆ, LIC ಒಳಗಡೆ ಬರುತ್ತೆ. ಈ ಎಕ್ಸಾಮ್ಸ್ ಒಳಗಡೆ ಈ ಟಾಪಿಕ್ಸ್ ಇರ್ತಾವ. ಈ ಟಾಪಿಕ್ಸ್ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಮ್ಯಾಥ್ಸ್ ನ ಪರ್ಫೆಕ್ಟ್ ಮಾಡ್ಕೋಬೇಕು, ರೀಸನಿಂಗ್ ನ ಕಲಿಬೇಕು, ಇಂಗ್ಲಿಷ್ ನ ಕಲಿಬೇಕು, ಜನರಲ್ ನಾಲೆಜ್ ಗೊತ್ತಾಗುತ್ತೆ, ಕಂಪ್ಯೂಟರ್ ಬೇಸಿಕ್ಸ್ ನೀವು ಕಲಿಬೇಕು. ಸ್ವಲ್ಪ ಕಲ್ತ್ ನೀವು ಎಕ್ಸಾಮ್ ಬರೆದು ಆ ಎಕ್ಸಾಮ್ ಒಳಗಡೆ ಕಟ್ ಆಫ್ ಪರ್ಸೆಂಟೇಜ್, ನಿಮ್ದು ಕಟ್ ಆಫ್ ಪರ್ಸೆಂಟೇಜ್ ಕ್ವಾಲಿಫೈ ಆತಂದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ. ನೆಕ್ಸ್ಟ್ ರೌಂಡ್ ಒಳಗಡೆ ಮತ್ತೆ ಸೆಲೆಕ್ಟ್ ಆದ್ರೆ ಅದ್ರ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ, ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಆಮೇಲೆ ಸೆಲೆಕ್ಟ್ ಆದ್ರೆ ಯು ವಿಲ್ ಗೆಟ್ ಅ ಗುಡ್ ಜಾಬ್. ತಿಳಿತಾ ಇದು? ಓಕೆ, ಸೊ ಹಂಗಾರ ಫಸ್ಟ್ ವಿಲ್ ಬಿ ಲರ್ನಿಂಗ್ ಅಬೌಟ್ ಮ್ಯಾಥ್ಸ್, ರೀಸನಿಂಗ್. ಇವೆರಡು ಏನದಲ್ರಿ ಭಾಳ ಇಂಪಾರ್ಟೆಂಟ್. ಮ್ಯಾಥ್ಸ್, ರೀಸನಿಂಗ್ ಒಳಗಡೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇವನ್ ಇಂಗ್ಲಿಷ್ ನೀವು ಕರೆಕ್ಟಾಗಿ ಪ್ರಿಪರೇಷನ್ ಮಾಡಿದ್ರೆ ಇಂಗ್ಲಿಷ್ GK ಕರೆಕ್ಟಾಗಿ ಪ್ರಿಪರೇಷನ್ ಮಾಡ್ಬೋದು. ಸೊ ಇಂಗ್ಲಿಷ್ GK ಏನೈತಲ್ರಿ, ನೀವಾಗೆ ಎಫರ್ಟ್ ಹಾಕಿ ಸ್ವಲ್ಪ ಟೈಮ್ ಕೊಟ್ರೆ ನೀವಾಗೆ ಪಟ ಪ್ರಿಪರೇಷನ್ ಮಾಡ್ಬೋದು. ಯೂಸಿಂಗ್ ಮೆನಿ ಆಪ್ಸ್, ಬಹಳಷ್ಟು ಆಪ್ಸ್ ಅದಾವ. ಇಂಗ್ಲಿಷ್ ರಿಲೇಟೆಡ್ ಬಹಳಷ್ಟು ಆಪ್ಸ್ ಅದಾವು. ಜನರಲ್ ನಾಲೆಜ್ ರಿಲೇಟೆಡ್ ಬಹಳಷ್ಟು ಪ್ಲೇ ಸ್ಟೋರ್ ಒಳಗಡೆ ಬಹಳಷ್ಟು ಆಪ್ಸ್ ಅದಾವು. ಅದ ಆಪ್ಸ್ ನ ಯೂಸ್ ಮಾಡಿ, ಕಂಪ್ಯೂಟರ್ ಬೇಸಿಸ್ ನ ನೀವು ಆಪ್ಸ್ ಯೂಸ್ ಮಾಡಿ ಪಟ್ ಕಲಿಬಹುದು. ಸೊ ಮ್ಯಾಥ್ಸ್, ರೀಸನಿಂಗ್ ಏನಾಗತ್ತ, ಯು ನೀಡ್ ಟು ಸಾಲ್ವ್ ಇನ್ ವೆರಿ ಶಾರ್ಟ್ ಟೈಮ್. ಸೊ ಈಸಿ ಇರುತ್ತೆ ಸಿಲೆಬಸ್, 8th and 10th ಇರುತ್ತೆ. ಆದ್ರೂ ಮತ್ತೆ ಯಾಕೆ ಜಲ್ದಿ ಆಗಂಗಿಲ್ಲ ಅಂತಂದ್ರೆ ಬಿಕಾಸ್ ಮೆಥಡ್ ಬಹಳ ಫಾಸ್ಟ್ ಆಗಿ ಯೂಸ್ ಮಾಡ್ಬೇಕು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ವಿ ಕನ್ಸಿಡರ್ ಬ್ಯಾಂಕ್ ಎಕ್ಸಾಮ್, ಸೊ ಬ್ಯಾಂಕ್ ಎಕ್ಸಾಮ್ ನ ಕನ್ಸಿಡರ್ ಮಾಡಿದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಒಳಗಡೆ 100 ಕ್ವಶನ್ಸ್ ಇರ್ತಾವ. ಪ್ರಿಲಿಮಿನರಿ ಬ್ಯಾಂಕ್ ಎಕ್ಸಾಮ್ ಫಾರ್ ಎಕ್ಸಾಂಪಲ್ SBI ಇರ್ಬೋದು, IBPS ಇರ್ಬೋದು. ಸೊ ಬ್ಯಾಂಕ್ ಪ್ರಿಲಿಮಿನರಿ ಎಕ್ಸಾಮ್ ಒಳಗಡೆ 100 ಕ್ವಶನ್ಸ್ ಇರ್ತಾವ. ಔಟ್ ಆಫ್ 100 ಕ್ವಶನ್ಸ್ ಮ್ಯಾಥ್ಸ್ 35 ಕ್ವಶನ್ಸ್ ಇರ್ತಾವ. ಸೊ ರೀಸನಿಂಗ್ 35 ಕ್ವಶನ್ಸ್ ಇರ್ತಾವ. ಆಮೇಲೆ ಇಂಗ್ಲಿಷ್ 30 ಕ್ವಶನ್ಸ್ ಇರ್ತಾವ. ಟೋಟಲಿ 100 ಕ್ವಶನ್ಸ್ ಎಲ್ಲಕ್ಕೂ ಸಾಲ್ವ್ ಮಾಡಕ್ಕೆ, ಟೋಟಲಿ 100 ಕ್ವಶನ್ಸ್ ನ ಸಾಲ್ವ್ ಮಾಡಕ್ಕೆ ಟೈಮ್ ಎಷ್ಟು ಕೊಡ್ತಾರೆ ಗೊತ್ತೇನ್ರಿ? 60 ಮಿನಿಟ್ಸ್. ಟೋಟಲ್ 100 ಕ್ವಶನ್ಸ್ ನ ಸಾಲ್ವ್ ಮಾಡಕ್ಕೆ ಟೈಮ್ ಎಷ್ಟು ಕೊಡ್ತಾರ? ಟೋಟಲ್ 100 ಕ್ವಶನ್ಸ್ ನ ಸಾಲ್ವ್ ಮಾಡಕ್ಕೆ ಟೈಮ್ ಎಷ್ಟು ಕೊಡ್ತಾರೆ? 60 ಮಿನಿಟ್ಸ್ ನ ಟೈಮ್ ಕೊಡ್ತಾರ. ತಿಳಿತಾ ಇದು? ಟೋಟಲ್ 100 ಕ್ವಶನ್ಸ್ ನ ಸಾಲ್ವ್ ಮಾಡಕ್ಕೆ 60 ಮಿನಿಟ್ಸ್ ಟೈಮ್ ಕೊಡ್ತಾರ. ಆ 60 ಮಿನಿಟ್ಸ್ ಒಳಗಡೆ ನಾವು ಏನ್ ಮಾಡಬೇಕು? ಮ್ಯಾಥ್ಸಿಗೆ 25 ನಿಮಿಷ, ರೀಸನಿಂಗಿಗೆ 20 ನಿಮಿಷ ಅಂಡ್ ಇಂಗ್ಲಿಷಿಗೆ 15 ನಿಮಿಷ. ಸೊ ನೋಡ್ರಿ, ಮ್ಯಾಥ್ಸ್ 25 ಮಿನಿಟ್ಸ್, ರೀಸನಿಂಗ್ 20 ಮಿನಿಟ್ಸ್, ಇಂಗ್ಲಿಷ್ 15 ಮಿನಿಟ್ಸ್ ಅಂತ ನಾವು ಡಿವೈಡ್ ಮಾಡ್ಕೊಂಡು ನಾವು ಪ್ರತಿಯೊಂದು ಸೆಕ್ಷನ್ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಕೂಡ ಮಿನಿಮಮ್ ಒಂದು 20-22 ಕ್ವಶನ್ ಸಾಲ್ವ್ ಮಾಡಬೇಕು. ಅವಾಗ ನಾವು ಏನ್ ಮಾಡ್ತೀವಿ, ವಿ ಕ್ಯಾನ್ ಹ್ಯಾವ್ ದ ಚಾನ್ಸ್ ಆಫ್ ಗೆಟಿಂಗ್ ಸೆಲೆಕ್ಟೆಡ್ ಫಾರ್ ದಟ್ ಪರ್ಟಿಕ್ಯುಲರ್ ಜಾಬ್. ಅಂಡ್ ಇಟ್ ಡಿಪೆಂಡ್ಸ್ ಆನ್ ದ ಕಾಂಪಿಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಆ ವರ್ಷ ಎಷ್ಟಿದೆ. ಬಟ್ ಇಷ್ಟು ಕಡಿಮೆ ಟೈಮ್ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ನೀವು 1 ನಿಮಿಷಕ್ಕೆ 1 ಕ್ವಶನ್ ಸಾಲ್ವ್ ಮಾಡಬೇಕು. ಆಲ್ಮೋಸ್ಟ್ ನೀವು 1 ನಿಮಿಷಕ್ಕೆ 1 ಕ್ವಶನ್ ಸಾಲ್ವ್ ಮಾಡಬೇಕು. ಯಾಕಂದ್ರೆ ನೋಡ್ರಿ, ಟೈಮ್ ನೋಡ್ರಿ, 25 ನಿಮಿಷ 35 ಕ್ವಶನ್, 20 ನಿಮಿಷ 35 ಕ್ವಶನ್, 15 ನಿಮಿಷ 30 ಕ್ವಶನ್. ಅಂದ್ರೆ ಟೈಮ್ ಕಡಿಮೆ ಐತಿ, ಇದು ಬಹಳ ಜಾಸ್ತಿ ಐತಿ. ನಂತರ ಕ್ವಶನ್ಸ್ ಜಾಸ್ತಿ ಅದಾವ. ಸೊ ಇಂಥ ಟೈಮ್ ಒಳಗಡೆ ಆಟೋಮೆಟಿಕ್ಲಿ ನೀವೇನ್ ಮಾಡ್ಬೇಕಾಗತ್ತ, ಫಾಸ್ಟ್ ಆಗಿ ಮಾಡೋದು ಕಲಿಬೇಕು. ಸೊ ಯಾವ್ದಾರ ಇರ್ಲಿ, ಐದರ್ ಮ್ಯಾಥ್ಸ್ ಆರ್ ರೀಸನಿಂಗ್ ಆರ್ ಇಂಗ್ಲಿಷ್. ಸೊ ಇವೇನದಲ್ಲ, ನೀವು ಎಂಥ ಟಿಪ್ಸ್ ನ ಕಲಿಬೇಕು ಅಥವಾ ಎಂಥ ಟ್ರಿಕ್ಸ್ ನ ಕಲಿಬೇಕಂದ್ರೆ ನೀವು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡಕ್ ಬಂದಿರ್ಬೇಕು ನಿಮ್ಗೆ. ಸೊ ಅದನ್ನ ನೀವು ಕಲ್ತ್ರಿ ಅಂತಂದ್ರ ನೀವು ಈಸಿಯಾಗಿ ಏನ್ರಿ ಎಕ್ಸಾಮ್ ನ ಕ್ಲಿಯರ್ ಮಾಡೋ ಚಾನ್ಸ್ ಐತಿ. ಓಕೆ, ಈಗ ಈ ವಿಡಿಯೋ ಮಾಡಿದ ಇಂಟೆನ್ಷನ್ ಏನಂತಂದ್ರ, ಸೊ ನಾನು from last 7 years I am coaching aspirants who are ready for bank exams, who are ready to write bank exam, SSC exam, CAT, CMAT, PGCET. okay, MBA ಹೋಗಬೇಕಂದ್ರೆ ಫಾರ್ ಎಕ್ಸಾಂಪಲ್ MBA ಹೋಗಬೇಕಂದ್ರೆ PGCET ಬರೀಬೇಕಾಗುತ್ತೆ.
ಓಕೆ, ಅಥವಾ ನ್ಯಾಷನಲ್ ಎಕ್ಸಾಮ್ ಕ್ಯಾಟ್ ಸಿ ಮ್ಯಾಟ್ ಬರೀಬೇಕು. ಸೊ ಫ್ರಮ್ ಲಾಸ್ಟ್ 7 years ನಾ ಇದ್ರದ್ದು ಕೋಚಿಂಗ್ ಕೊಡತ್ತೀನಿ. ಓಕೆ, ಫ್ರಮ್ ಲಾಸ್ಟ್ 7 years ಐ ಆಮ್ ಗಿವಿಂಗ್ ಏನ್ರಿ ಕೋಚಿಂಗ್ ಟು ಸ್ಟೂಡೆಂಟ್ಸ್ ರಿಗಾರ್ಡಿಂಗ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಸೊ ಈಗ ಸದ್ಯಕ್ಕೆ ಬಿಕಾಸ್ ಆಫ್ ಲಾಕ್ಡೌನ್, ಸೊ ಲಾಕ್ಡೌನ್ ಇರೋದ್ರಿಂದ ಸೊ ನನ್ನ ಕಡೆನೂ ಟೈಮ್ ಜಾಸ್ತಿ ಐತಿ. ಓಕೆ, ಯಾಕಂದ್ರೆ ನಮ್ದು ಕಾಲೇಜಿನೂ ಸ್ಟಾರ್ಟ್ ಆಗಿಲ್ಲ. ಐ ಆಮ್ ಗೆಟಿಂಗ್ ಇನ್ ಲಾಟ್ ಆಫ್ ಟೈಮ್. ಸೊ ಅದಕ್ಕೆ ನನ್ನ ತಲೆಯಾಗ ಏನು ಬಂತು, ಸ್ವಲ್ಪ ಸ್ಟೂಡೆಂಟ್ಸಿಗೆ 1 month ಅಥವಾ 1.5 month ಎಷ್ಟು ಟೈಮ್ ಸಿಗುತ್ತೆ ಗೊತ್ತಿಲ್ಲ. ಸೊ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಆ ಯೂಟ್ಯೂಬ್ ಚಾನಲ್ ಒಳಗಡೆ ಫ್ರೀ ಆಗಿ ಸ್ಟೂಡೆಂಟ್ಸಿಗೆ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ಕೊಡಬೇಕು ಅಂತ ನನ್ನ ತಲೆ ಒಳಗಡೆ ಬಂತು. ಸೊ ಎಸ್ಪೆಷಲಿ ಈ ಸೈಡ್ ನಮ್ಮ ಗದಗ್ ಸೈಡ್, ಸೊ ಗದಗ್, ಹುಬ್ಳಿ ಈ ಕಡೆ ನಾರ್ತ್ ಕರ್ನಾಟಕ ಸೈಡ್ ಸ್ವಲ್ಪ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ಸೊ ಅತಿ ಏನ್ರಿ ಕಡಿಮೆ ಅಮೌಂಟ್ ಒಳಗಡೆ ಚಲೋ ಕ್ವಾಲಿಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ಕಡಿಮೆ ಐತಿ. ಈವನ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸ್ವಲ್ಪ ಧಾರವಾಡದೊಳಗೆ ಸ್ವಲ್ಪ ಇರ್ಬೋದು ಅಷ್ಟ. ಸೊ ನನ್ನ ತಲೆಯೊಳಗಡೆ ಏನು ಬಂತು, ಯಾರ್ಯಾರು ಇಂಟ್ರೆಸ್ಟೆಡ್ ಅದರ, ಸೊ ಯಾರು ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ಅಥವಾ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ಕೆ ಯಾರು ಇಂಟ್ರೆಸ್ಟೆಡ್ ಅದರ, ಸೊ ಯಾರು ಸ್ವಲ್ಪ ಸೀರಿಯಸ್ ಆಗಿ ಕಲಿಬೇಕಂತ ಮಾಡ್ರ, ಯಾರು ಇದನ್ನ ಯೂಸ್ ಮಾಡ್ಕೋಬೇಕಂತ ಮಾಡ್ರ, ಸೊ ಅವ್ರ ಸಂಬಂಧ ಅಟ್ಲೀಸ್ಟ್ ಒಂದು ಡೈಲಿ ಒಂದು 1 hour ವಿಡಿಯೋನ ನಾನು ಮಾಡಿ ಯೂಟ್ಯೂಬ್ ಒಳಗಡೆ ಹಾಕಿದೆ ಅಂತಂದ್ರೆ ಸೊ ನೀವು ಅದನ್ನ ಏನು ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು. ಸೊ ಬ್ಯಾಂಕ್ ಎಕ್ಸಾಮ್ ಅಥವಾ SSC ಎಕ್ಸಾಮ್ ಅಥವಾ ನೀವು ಅದನ್ನ ಪ್ರಿಪ್ರೇಷನ್ ಮಾಡ್ಬೋದು. ನನ್ನ ಕಡೆ ಏನಾಗತ್ತದನ್ನ ನಾನು ಹೆಲ್ಪ್ ಮಾಡ್ಬೇಕಂತ ಮಾಡೀನಿ. ಆಮೇಲೆ ಇದಕ್ಕೆ ನೀವೇನು ಫೀಸ್ ಕೊಡೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ. ಸೊ ಕಂಪ್ಲೀಟ್ಲಿ ಫ್ರೀ ಆಗಿ ನಾನು ಮ್ಯಾಥ್ಸ್, ರೀಸನಿಂಗ್ ಇಂದು ವಿಡಿಯೋಸ್ ಮಾಡಿ, ಇಫ್ ಪಾಸಿಬಲ್ ಮುಂದೆ ಟೈಮ್ ಸಿಕ್ತಂದ್ರೆ ಇಂಗ್ಲೀಷ್ ಅಥವಾ ಜನರಲ್ ನಾಲೆಜ್ ಇಂದು ವಿಡಿಯೋ ಮಾಡ್ಬೇಕಂತ ಐತಿ. ಸೊ ಮಾಡಿ ಕಂಪ್ಲೀಟ್ ಫ್ರೀ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನಿಂಗ್ ಕೊಡ್ಬೇಕಂತ ಮಾಡೀನಿ. ಓಕೆ, ಕಂಪ್ಲೀಟ್ ಫ್ರೀ ಆಗಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನಿಂಗ್ ಕೊಡ್ಬೇಕಂತ ಮಾಡೀನಿ. ಸೊ ಇದನ್ನ ಫ್ರೀ ಆಗಿ ಕೊಡ್ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ನೀವು ಮಾಡ್ಬೇಕಾಗಿದ್ದ ಕೆಲಸ ಇಷ್ಟ. ನಿಮ್ ಕಡೆಯಿಂದ ನನಗೆ ಏನ್ ಬೇಕಂದ್ರೆ ಆಲ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ಲೈಕ್ ದಿಸ್ ಚಾನಲ್, ಯು ಹ್ಯಾವ್ ಟು ಶೇರ್ ವಿತ್ ಆಸ್ ಮೆನಿ ಆಸ್ ಯು ಕ್ಯಾನ್. ಸೊ ನಿಮ್ ಕಡೆ ಎಷ್ಟು ಜಾಸ್ತಿ ಲೈಕ್ ಆಗುತ್ತೆ ಅಷ್ಟು ಜಾಸ್ತಿ ಲೈಕ್ ಕೊಡ್ರಿ. ಎಷ್ಟು ಜಾಸ್ತಿ ಜನ ಫ್ರೆಂಡ್ಸಿಗೆ ಶೇರ್ ಮಾಡೋಕ್ಕಾಗತ್ತೆ ಅಷ್ಟು ಜಾಸ್ತಿ ಜನಕ್ಕೆ ಫ್ರೆಂಡ್ಸ್ ಶೇರ್ ಮಾಡ್ರಿ. ಆಮೇಲೆ ಏನ್ ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ಚಾನಲ್. ಸೊ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಕೆಂಪಂದು. ಸೊ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಅ ಬೆಲ್ ಐಕಾನ್. ಒಂದು ಬೆಲ್ ಐಕಾನ್, ಒಂದು ಶೇಪ್, ಒಂದು ಐಕಾನ್ ಬರುತ್ತೆ. ಸೊ ಅದನ್ನ ಬೆಲ್ ಐಕಾನ್ ಪ್ರೆಸ್ ಮಾಡ್ಬೇಕು. ಸೊ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯು ವಿಲ್ ಗೆಟ್ ಅ ನೋಟಿಫಿಕೇಶನ್ ಆಫ್ ಅ ವಿಡಿಯೋ. ಸೊ ನಿಮ್ಗೆ ಒಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಪ್ರತಿ ಸತ ನಾನು ವಿಡಿಯೋ ಹಾಕಿದಾಗ. ಸೊ ನೀವು ಇಷ್ಟು 3 ಕೆಲಸ ಮಾಡ್ಬೇಕು ನೋಡ್ರಿ. ಸೊ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಯು ವಿಲ್ ಗೆಟ್ ದ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಫಾರ್ ಫ್ರೀ. ಓಕೆ, ಫ್ರೀ ಆಗಿ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸಿಗುತ್ತೆ. ಐ ಹೋಪ್ ದಿಸ್ ಯು ವಿಲ್ ಮೇಕ್ ಬೆಟರ್ ಯೂಸ್ ಆಫ್ ದಿಸ್. ಸೊ ಇದು ನೀವು ಬೆಟರ್ ಯೂಸ್ ಮಾಡ್ತೀರಿ ಅಂತ ಅನ್ಕೊಂಡಿನಿ. ಸೊ ಏನ್ ಮಾಡ್ರಿ, ಚಾನಲ್ನ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ರಿ, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನೆನ್ಪಿಟ್ಕೊರಿ, ಇದೇನು ಕೋಚಿಂಗ್ ಕೊಡತ್ತಿಲ್ಲ, ದಿಸ್ ವಿಲ್ ಬಿ ಇನ್ ಬೋತ್ ದ ಲ್ಯಾಂಗ್ವೇಜಸ್, ಇಂಗ್ಲೀಷ್ ಕನ್ನಡ ಒಳಗಡೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯು ಕ್ಯಾನ್ ಲರ್ನ್ ಈಸಿಲಿ. ಸೊ ಈಸಿಯಾಗಿ ಕಲಿಬಹುದು. ಇಂಗ್ಲೀಷ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಈಸಿಯಾಗಿ ಕಲಿಬಹುದು. ಓಕೆ, ಸೊ ಆ್ಯಂಡ್ ಹಂಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಒಳಗಡೆ ನೀವೇನು ಕಲಿತಿರಲ್ಲ, ಯು ವಿಲ್ ಬಿ ಲರ್ನಿಂಗ್ ಆಲ್ ದ ಟ್ರಿಕ್ಸ್ ಆಫ್ ಫಾಸ್ಟ್ ಕ್ಯಾಲ್ಕುಲೇಷನ್. ಬ್ಯಾಂಕ್ ಎಕ್ಸಾಮ್ ಒಳಗಡೆ ಫಾಸ್ಟ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ಬೇಕು ಅನ್ನೋದು ನೀವು ಟ್ರಿಕ್ಸ್ ಕಲಿತೀರಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಡೆಮೋ ಸಂಬಂಧ ಹಂಗ ಒಂದು ಎಕ್ಸಾಂಪಲ್ ನಾ ಹೇಳ್ತೀನಿ, ಉಳ್ಕಿದ್ ನೀವು ಆಮೇಲೆ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ 1008 ಇಂಟು 1015 ಅನ್ಕೋರಿ. ಓಕೆ, ಸೊ 1008 ಇಂಟು 1015. ಸೊ ಇದನ್ನ ನೀವು ಫಾಸ್ಟ್ ಆಗಿ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೋದು ಅಂತ ನೋಡ್ರಿ. ನೀವು ಬೇರೆ ಮೆಥಡ್ ಮಾಡ್ಬೋದು, ಬೇರೆ ಮೆಥಡ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ಹೇಳ್ತೀರಿ. ಸೊ 1008 ಇಂಟು 1015 ಬೇರೆ ಮೆಥಡ್ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಹೇಳ್ತೀರಿ. ಈಗ ನಾ ಹೇಳೋ ಮೆಥಡ್ ನೋಡ್ರಿ, ಸಿಂಪಲ್ ಐತಿ. ಸೊ 1008 ಪ್ಲಸ್ 15, 1008 ಪ್ಲಸ್ 15 ಮಾಡ್ರಿ. 1008 ಪ್ಲಸ್ 15 1008 ಪ್ಲಸ್ 15. ಸೊ 1008 ಪ್ಲಸ್ 15 ಮಾಡಿದ್ರೆ ಬರ್ತ ನೋಡ್ರಿ 1023. 1008 ಪ್ಲಸ್ 15 ಮಾಡಿದ್ರೆ ಬರ್ತ 1023 ಬಂತು. ನೆಕ್ಸ್ಟ್ 15 ಇಂಟು 8 ಎಷ್ಟು ಬರುತ್ತೆ? 15 ಎಂಟ್ಲೆ ಎಷ್ಟು ಬರುತ್ತೆ? 15 ಎಂಟ್ಲೆ ನಾ ಏನು ಕೇಳತ್ತೀನಿ, 15 ಎಂಟ್ಲೆ. ಸೊ 15 ಎಂಟ್ಲೆ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 15 ಎಂಟ್ಲೆ ಮಾಡಿದ್ರೆ ಎಷ್ಟು ಬರುತ್ತೆ? ಯು ವಿಲ್ ಬಿ ಗೆಟಿಂಗ್ 120. ಸೊ ದಿಸ್ ಈಸ್ ದ ಆನ್ಸರ್. ಒಂದು ಸ್ಟೆಪ್ 1008 ಇಂಟು 1015 ಒಂದು ಸ್ಟೆಪ್ ಒಳಗಡೆ ಆನ್ಸರ್ ಮಾಡಿದ್ರಿ. 1023 120. ಸೊ ಇದೇ ಟೈಪ್ ಇನ್ನೊಂದು ಎಕ್ಸಾಂಪಲ್ ತೊಗೊಂತೀನಿ ನೋಡ್ರಿ. ಈಗ ಇದೇ ಟೈಪ್ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ 1000
16 ಇಂಟು 1000 ಎಷ್ಟು ತೊಗೊಳ್ರಿ ಒಂದು ನಂಬರ್ ಇನ್ನೊಂದು ತೊಗೊಳಾಗ ನಿಮ್ಗೆ ಸ್ವಲ್ಪ ಈಸಿ ಆಗ್ಬೇಕಂದ್ರೆ 1008 ಅಂತ ತೊಗೊಂಡೆ. ಈಗ ಇದನ್ನ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀರಿ? ಸಿಂಪಲ್ ಕ್ಯಾಲ್ಕುಲೇಷನ್ ಫಾಸ್ಟ್ ಮಾಡ್ಬೇಕು. ಏನು ಮಾಡ್ಬೇಕು? 1016 ಓಕೆ. ಸೊ 30 ಸ್ವಲ್ಪ ಇನ್ನೂ ಮಾಡ್ತೀನಿ ಅದನ್ನ ಮಾರ್ಕ್. ಹಾಂ, ಸೊ ಇದನ್ನ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? 1016 ಇಂಟು 8, 1016 ಇಂಟು 1016 ಪ್ಲಸ್ 8, 1016 ಪ್ಲಸ್ 8 ಮಾಡ್ರಿ. ಸೊ 1016 ಪ್ಲಸ್ 8 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ? ಸೊ 1024 ಬಂತು. 1024 ಬಂತು. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ 16 ಇಂಟು 8 ಮಾಡ್ರಿ. 16 ಇಂಟು 8, ಸೊ 16 ಇಂಟು 8 ಮಾಡಿದ್ರೆ ಎಷ್ಟು ಬರುತ್ತೆ? 128. ಸೊ ದಿಸ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್. ತಿಳಿತಾ ಇದೆ? ಸೊ ದಿಸ್ ಈಸ್ ಜಸ್ಟ್ ಅ ಸಿಂಪಲ್ ಎಕ್ಸಾಂಪಲ್. ಸೊ ನೀವೇನು ಮಾಡ್ತೀರಿ ಅಂದರೆ ಈ ಕೋರ್ಸ್ ಒಳಗಡೆ ಯು ವಿಲ್ ಬಿ ಲರ್ನಿಂಗ್ ಮೆನಿ ಟ್ರಿಕ್ಸ್. ಸೊ ಮ್ಯಾಥ್ಸ್ ಒಳಗಡೆ ಏನು ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಏನು ಕೇಳ್ತಾರ, ಮೆನಿ ಟ್ರಿಕ್ಸ್ ಯು ವಿಲ್ ಬಿ ಲರ್ನಿಂಗ್ ಲೈಕ್ ಏನ್ರಿ ಪರ್ಸೆಂಟೇಜ್, ರೇಷಿಯೋ, ಪರ್ಮುಟೇಷನ್, ಕಾಂಬಿನೇಷನ್, ಪ್ರೊಬ್ಯಾಬಿಲಿಟಿ, ಸಿಂಪ್ಲಿಫಿಕೇಶನ್, ಓಕೆ, ನಂಬರ್ ಸಿಸ್ಟಮ್. ಸೊ ಎಷ್ಟೊಂದು ಡಿಫ್ರೆಂಟ್ ಟಾಪಿಕ್ಸ್ ಅದಾವೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ, ಬ್ಯಾಂಕ್ ಎಕ್ಸಾಮ್ ಒಳಗಡೆ, SSC, ರೈಲ್ವೆ ಎಕ್ಸಾಮ್. ಸೊ ಎಷ್ಟೊಂದು ಇವೇನು ಡಿಫ್ರೆಂಟ್ ವೆರೈಟಿ ಎಕ್ಸಾಮ್ಸ್ ಅದಲ್ಲ. ಸೊ ಎಲ್ಲ ಎಕ್ಸಾಮ್ಸ್ ಒಳಗಡೆ ದೇ ವಿಲ್ ಆಸ್ಕ್ ಮೆನಿ ಕ್ವಶನ್ಸ್ ಓಕೆ ರಿಲೇಟೆಡ್ ಟು ಆಲ್ ದೀಸ್ ಟಾಪಿಕ್ಸ್. ಸೊ ಅದ್ರದ್ದು ಎಲ್ಲಾದ್ರದ್ದು ನಾನು ನಿಮ್ಗೆ ಅತಿ ಸಿಂಪಲ್ ಟ್ರಿಕ್ಸ್ನ ಹೇಳ್ತೀನಿ. ಯು ವಿಲ್ ಲರ್ನ್ ಆ್ಯಂಡ್ ಯು ವಿಲ್ ಎಂಜಾಯ್. ಓಕೆ, ಸೊ ಲರ್ನಿಂಗ್. ಸೊ ಐ ಹೋಪ್ ದಿಸ್ ಚಾನಲ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಓಕೆ, ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿನಿ. ಸೊ ಏನು ಮಾಡ್ಬೇಕಂದ್ರೆ ಸಿಂಪಲ್, ದೇರ್ ವಿಲ್ ಬಿ ನೋ ಫೀಸ್, ಏನೂ ಫೀಸ್ ಇಲ್ಲ ಇದಕ್ಕೆ. ಸೊ ಫೀಸ್ನ ಕೊಡುವ ಅವಶ್ಯಕತೆ ಇಲ್ಲ. ಸೊ ಫೀಸ್ನ ಕೊಡುವ ಅವಶ್ಯಕತೆ ಇಲ್ಲ. ಒಂದು ಏನು ಮಾಡಬೇಕು? ಸಿಂಪಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಮಾಡಿದ್ರೆ ಸಾಕು. ತಿಳಿತಾ? ಓಕೆ, ದಿಸ್ ಈಸ್ ಡನ್ ಜಸ್ಟ್ ಸೊ ದ್ಯಾಟ್ ಐ ಕ್ಯಾನ್ ಯೂಸ್ ಮೈ ಟೈಮ್ ಇನ್ ಅ ಬೆಸ್ಟ್ ವೇ. ಆಮೇಲೆ ನಿಮಗೂ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಮಾಡತ್ತಿದ್ದು. ಐ ಹೋಪ್ ದಿಸ್ ವಿಲ್ ಬಿ ಯೂಸ್ಫುಲ್. ಓಕೆ, ಥ್ಯಾಂಕ್ ಯು.